ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನೀವು ನೋಡ್ತಾ ಇದ್ರೆ ನನ್ನ ಮಗಳಿಗೆ ಮೆಡಲ್ ಸಿಕ್ತು. ಏನಕ್ಕೆ ಅಂದರೆ ಅವಳ ಕಾಲೇಜಲ್ಲಿ ರನ್ನಿಂಗ್ ರೇಸ್ ಇತ್ತು. ಮಾರ್ನಿಂಗ್ 5 o'clock ನಾನು ಅವನ್ನ ಕಾಲೇಜ್ ಹತ್ರ ಬಿಟ್ಟೆ. ನನ್ನ ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾವು ಓಲಾ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ 6:30ಗೆ ರನ್ನಿಂಗ್ ರೇಸ್ ಇತ್ತು. ಸೊ ಗೈಸ್, ನಾನು ಬರ್ತಾ ನೋಡಿದ್ದೀನಿ ಅವ್ರ ಕಾಲೇಜವರು ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದರು, ಎಲ್ಲ ನೀರಿಂಗೆ ಎಲ್ಲರಿಗೆ. ಆಮೇಲೆ 6:30ಗೆ ಅವ್ರು ರನ್ನಿಂಗ್ ರೇಸ್ ಶುರು ಆಯಿತು. ನನ್ನ ಮಗಳು ಎಲ್ಲಪ್ಪ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಅವಳು ಬಂದಳು. ಆಮೇಲೆ ನನಗೆ ಮಾತ್ರ ತುಂಬ ಖುಷಿ ಆಯಿತು. ಅವಳು ಹಿಂದೆ ಸುಮಾರು ಜನ ಇದ್ದರು ಅಂತ ಅಂದ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ಲು. ಆಮೇಲೆ ನಾನು ಅವಳ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೆ, ನಾವು ಗಾಡಿ ತೊಗೊಂಡು ಹೋಗೋಣ ಅಂತ. ಆಮೇಲೆ ಈಶಾ ನನ್ನ ಮಗಳು ಫ್ರೆಂಡ್ ಬಂದಮೇಲೆ ಅವಳನ್ನ ಕರ್ಕೊಂಡು ನಾವು ಇಬ್ಬರು ಹೋಗಿದ್ವಿ ಗಾಡಿಯಲ್ಲಿ. ನನಗೆ ಒಬ್ರಿಗೆ ಬೇಜಾರಾಗ್ತಾಯಿದ್ಲು ಅಂತ ಅವಳು ಪಾಪ ಬಂದಿದ್ಲು ಜೈಪುರದಿಂದ. ಸೊ ಆಮೇಲೆ ನಾನು ಅವಳು ಇಬ್ಬರು ಹುಡ್ಕೊಂಡು ಹೋಗಿದ್ವು ಅವಳನ್ನ. ಸೊ ಅವಳು ಹೋಗಿರೋದು ಯಾವ ಕಡೆಯಿಂದ ಅಂದರೆ ಆಂದೋಲನ ಸರ್ಕಲ್ ಕಡೆಯಿಂದ. ಅಷ್ಟು ಟೋಟಲ್ 10.5 ಕಿಲೋಮೀಟರ್ ಅವಳು ಓಡಬೇಕಿತ್ತು. ಆಮೇಲೆ ನಾವು ರಿಂಗ್ ರೋಡ್ ಕಡೆಯಿಂದ ಹೋಗಿದ್ವಿ. ಅವ್ರು ಎಲ್ಲಿ ಸಿಕ್ಕೇ ಇಲ್ಲ ನಮಗೆ. ಆಮೇಲೆ ರಿಂಗ್ ರೋಡ್ ಶಾರಮೇಶ್ ಚೌಟ್ರಿ ಮುಂದೆ ಹೋಗಿದ್ಮೇಲೆ ಅವ್ರು ನಮಗೆ ಸಿಕ್ಕಿದ್ರು. ನನಗೆ ಇನ್ನೊಂದೇನಪ್ಪ ಖುಷಿ ಅಂದರೆ ಅವ್ರ ಕ್ಲಾಸಿಂದ ಸುಮಾರು ಜನ ಸೇರ್ಕೊಂಡಿದ್ರು. ಅವರು ಮಧ್ಯದಲ್ಲೇ ಗಿವ್ ಅಪ್ ಮಾಡಿಬಿಟ್ರು. ಬಟ್ ನನ್ನ ಮಗಳು ಮಾತ್ರ ಗಿವ್ ಅಪ್ ಮಾಡಿಲ್ಲ. ಯಾಕಂದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಅಷ್ಟು ಓಡ್ತಾಳೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಅವಳು ಹಿಂದೆ ನಾನು ಗಾಡಿ ತೊಗೊಂಡು ಹೋಗ್ತಾಯಿದ್ದೆ, ಅವಳು ರನ್ನಿಂಗ್ ಮಾಡ್ತಾಯಿಲ್ಲ. ನಾನು ಅವಳಿಗೆ ಚಿಯರ್ ಅಪ್ ಮಾಡ್ತಾಯಿದ್ದೆ, ಓಡೋ ಮಗಳೇ ಅಂತ ಅಂದ್ಬಿಟ್ಟು. ಆಮೇಲೆ ಫೈನಲಿ ಅವಳು ಕಾಲೇಜ್ ಅವರು ತುಂಬ ಜನ ಸಿಕ್ಕಿದ್ರು. ಅವರು ಇದು ಮಾಡ್ತಾಯಿದ್ರು, ಈಶಾನ ಚಿಯರ್ ಅಪ್ ಮಾಡ್ತಾಯಿದ್ರು. ಅವರೆಲ್ಲ ವಾಟರ್ ಎಲ್ಲ ತೊಗೊಂಡು ರೆಡಿಯಾಗಿದ್ದರು ಅವರಿಗೆಲ್ಲ ಕೊಡೋಕ್ಕೆ, ಪಾರ್ಟಿಸಿಪೇಟ್ ಮಾಡಿರೋ ಅವ್ರಿಗೆ ಕಾಲೇಜವರು. ನನಗೇನು ಖುಷಿ ಅಂದರೆ ಅವಳು ಮುಂದೆ ಎಲ್ಲರೂ ಸುಮಾರು ಜನ ಒಟ್ಟೋಗಿದ್ರು. ಆದ್ರೂ ನಾನು ಬರ್ತೀನಿ ಮಮ್ಮಿ, ನಾನು ಹೋಗ್ತೀನಿ ಕಾಲೇಜ್ಗೆ ಅಂತ ಅಂದ್ಬಿಟ್ಟು ಅವಳು ಓಡಿ ಬಂದ್ಲಲ್ವ, ಅದೇ ನನಗೆ ತುಂಬ ಖುಷಿ. ಏನಕ್ಕಂದರೆ ಅವಳು ನಾನು ಸೋತ್ರೂ ಪರವಾಗಿಲ್ಲ, ಬಟ್ ನಾನು ಗಿವ್ ಅಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ಅವಳು ಫೈನಲ್ ತನಕ ನಡ್ಕೊಂಡೇ ಹೋಗಿದ್ಲು ರನ್ನಿಂಗ್ ಮಾಡಿಕೊಂಡು. ಆಮೇಲೆ ಗೊತ್ತಾಯಿತು ಅವ್ರ ಕಾಲೇಜ್ ಅವರು ಸುಮಾರು ಜನ ಪಾರ್ಟಿಸಿಪೇಟ್ ಆದಮೇಲೆ ಅವಳು ಗಿವ್ ಅಪ್ ಮಾಡಿಕೊಂಡ್ರು ಅಂತ. ಸೊ ಫೈನಲಿ ಅವಳು ಕಾಲೇಜ್ ತನಕ ರನ್ನಿಂಗ್ ರೇಸಲ್ಲಿ ರನ್ ಆಗಿ ಹೋದ್ಲು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರಿಗೆ ಎಲ್ಲ ಮೆಡಲೆಲ್ಲ ಸಿಕ್ತು. ಸೊ ಗಾಯ್ಸ್, ಲೈಫಲ್ಲಿ ಒಂದು ಮಾತ್ರ ತಿಳ್ಕೊಳ್ಳಿ, ಯಾವತ್ತಾದ್ರೂ ನಾವು ಸೋಲ್ತೀವೋ ನಾವು ಗೆತ್ತೀವೋ ಅದು ಮುಖ್ಯ ಅಲ್ಲ. ನಾವು ಯಾವುದಕ್ಕೂ ಗಿವ್ ಅಪ್ ಮಾಡಬಾರ್ದು. ಒಂದು ನಂಬಿಕೆ ಹೋಪ್ ಇಟ್ಕೋಬೇಕು ನಾವು ಗೆಲ್ತೀವಿ ಅಂತ. ಫೈನಲಿ ಓಕೆ ಕಾಲೇಜ್ಗೆ ಎಂಟ್ರಿ ಕೊಟ್ಟಳು. ಆಮೇಲೆ ಮಾತ್ರ ಎಲ್ಲರೂ ಒಂಥರ ಅವಳನ್ನೇ ನೋಡ್ತಾ ಇದ್ಲು. ಈಶಾ ಇದು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಆಗ್ತಾಳೆ, ಇಷ್ಟು ಮಾಡ್ತಾಳೆ ಅಂತ ಯಾರೂ ಅಂದ್ಕೊಂಡಿಲ್ಲ. ಅವಳು ಮಾತ್ರ ಸುಸ್ತಾಗ್ಬಿಟ್ಟಿದ್ಲು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಓಕೆ ಗೈಸ್, ಬಾಯ್ ಬಾಯ್, ಥ್ಯಾಂಕ್ ಯು.